ಹಲೋ. ಸೊ ಒನ್ ಪ್ಲಸ್ ಯೂಸರ್ಸ್ಗೆ ಒಂದು ಕೆಟ್ಟ ಸುದ್ದಿ. ನಿಮ್ಗೆಲ್ರೂ ಆಲ್ರೆಡಿ ಗೊತ್ತಿದೆ ಅನ್ಕೋತೀನಿ. ಒನ್ ಪ್ಲಸ್ UK ಮತ್ತೆ ಅಮೆರಿಕನ್ ಮಾರ್ಕೆಟ್ ಇಂದ ಎಕ್ಸಿಟ್ ಆಗ್ತಿದ್ದಾರೆ. ಅಂದ್ರೆ ಅರ್ಥ ಆ ಮೊಬೈಲ್ಸ್ ನ ಸೇಲ್ಸ್ ನಲ್ಲಿ ಸ್ಟಾಪ್ ಮಾಡ್ತಿದ್ದಾರೆ ಸ್ಪೆಸಿಫಿಕಲಿ. ಸೊ ಅಮೆರಿಕಾ ಸ್ಪೆಸಿಫಿಕಲಿ ತುಂಬಾ ದೊಡ್ಡ ಮಾರ್ಕೆಟ್ ಇತ್ತು ಒನ್ ಪ್ಲಸ್ಗೆ ಇಷ್ಟು ದಿನ. ಸೊ ಅಲ್ಲಿಂದ ಎಕ್ಸಿಟ್ ಆಗ್ತಿದ್ದಾರೆ. ಸೊ ಎಕ್ಸಿಟ್ ಆಗ್ತಿರೋದಕ್ಕೆ ಮೇನ್ ರೀಸನ್ ಏನು? ಸೊ ಈ ಕರೆಂಟ್ಲಿ ಎಲ್ರಿಗೂ ಗೊತ್ತಿದೆ, ರ್ಯಾಮ್ ಶಾರ್ಟೇಜ್, ಸ್ಟೋರೇಜ್ ಶಾರ್ಟೇಜು, ಪ್ರೈಸಸ್ ತುಂಬ ಜಾಸ್ತಿ ಆಗಿದೆ. ಸೊ ಆ್ಯಸ್ ಎ ಕಂಪ್ನಿ ಅವ್ರಿಗೆ ಕರೆಂಟ್ಲಿ ಈ ಸಿಚುವೇಶನ್ನ ಹ್ಯಾಂಡಲ್ ಮಾಡೋದು ಡಿಫಿಕಲ್ಟ್ ಆಗ್ತಿದೆ. ಮತ್ತು ಎಲ್ರಿಗೂ ಗೊತ್ತಿರೋಂಗೆ ಒನ್ ಪ್ಲಸ್ಸು ಒಪ್ಪೋದು ಸಬ್ ಬ್ರ್ಯಾಂಡ್. ಸೊ ಅದು ಸ್ಟಾರ್ಟ್ ಆಗಿದ್ದೆ ಬರೀ ಆನ್ಲೈನ್ ಸೇಲ್ಸ್ಗಂತ ಕಾಲ್ ಪೇ ಸ್ಟಾರ್ಟ್ ಮಾಡಿದ್ದು ಒಂದು ಟೈಮಲ್ಲಿ. ಆದರೆ ಕರೆಂಟ್ಲಿ ಒಪ್ಪೋ ತಮ್ಮ ಬಿಸ್ನೆಸ್ ಕನ್ಸಾಲಿಡೇಟ್ ಮಾಡಬೇಕು ಅಂತ ಪ್ಲಾನಲ್ಲಿದ್ದಾರೆ. ಸೊ ಅದಕ್ಕೆ ಅಟ್ಲೀಸ್ಟ್ ಅಮೆರಿಕನ್ ಮತ್ತು UK ಮಾರ್ಕೆಟಿಂದ ಅವ್ರು ಎಕ್ಸಿಟ್ ಆಗ್ತಿದ್ದಾರೆ. ಅದ್ರ ಜೊತೆಗೆ ಅನೌನ್ಸ್ ಮಾಡಿದ್ದಾರೆ, ಇನ್ನು ಮುಂದೆ ದೇರ್ ವಿಲ್ ಬಿ ನೋ ಆಕ್ಸಿಜನ್ OS. ಸೊ ಎಲ್ರಿಗೂ ಗೊತ್ತಿರಂಗೆ ಒನ್ ಪ್ಲಸ್ ಮೊಬೈಲ್ಸ್ ಅಲ್ಲಿ ನಮಗೆ ಒಂದು ಸ್ಕಿನ್ ಬರ್ತಿತ್ತು, ಆಂಡ್ರಾಯ್ಡ್ ಸ್ಕಿನ್, ಅದನ್ನು ಆಕ್ಸಿಜನ್ OS ಅಂತ ಕರೀತಾ ಇದ್ರು. ಅದು ತುಂಬಾ ಮಿನಿಮಲ್, ತುಂಬಾ ಚೆನ್ನಾಗಿತ್ತು, ಫಾಸ್ಟ್ ಇತ್ತು. ಒನ್ ಆಫ್ ದ ವೆರಿ ಗುಡ್ ಆಪರೇಟಿಂಗ್ ಸಿಸ್ಟಮ್ಸ್ ಅನ್ಬೋದು. ಆಂಡ್ರಾಯ್ಡ್ ಸ್ಕಿನ್ಸ್ ಅನ್ಬೋದು, ಆಪರೇಟಿಂಗ್ ಸಿಸ್ಟಮ್ಸ್ಗಿಂತ ಆಂಡ್ರಾಯ್ಡ್ ಸ್ಕಿನ್ಸ್ ಅನ್ಬೋದಿತ್ತು. ಸೊ ಅದನ್ನ ಅವರು ಮುಗಿಸ್ತಾ ಇದ್ದಾರೆ. ಸೊ ಗೋಯಿಂಗ್ ಫಾರ್ವರ್ಡ್ ಇಟ್ ವಿಲ್ ಬಿ ಓನ್ಲಿ ಕಲರ್ OS. ಓಕೆ. ಸೊ ಈಗ US ಮಾರ್ಕೆಟ್ ಆಯಿತು, UK ಮಾರ್ಕೆಟ್ ಆಯಿತು. ಇಂಡಿಯಾ ಮೇಲೆ ಏನು ಇಂಪ್ಯಾಕ್ಟ್ ಇದೆ? ಸೊ ಇಂಡಿಯಾ ಮೇಲೆ ಮೇನ್ ಸ್ಪೆಸಿಫಿಕ್ ಇಂಪ್ಯಾಕ್ಟ್ ಏನಂದರೆ, ಮೋಸ್ಟ್ ಪ್ರಾಬಬಲಿ ಇಂಡಿಯಾದಿಂದನೂ ಒನ್ ಪ್ಲಸ್ ಎಕ್ಸಿಟ್ ಆಗೋ ಸಾಧ್ಯತೆ ಇದೆ 2027ಅಲ್ಲಿ. ಸೊ ಎಕ್ಸಿಟ್ ಅಂದರೆ ಏನು? ಅವರೆಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತಾರಾ? ಇಲ್ಲ, ಐಡಿಯಲಿ ದೇ ವಿಲ್ ನಾಟ್. ಓಕೆ. ಸೊ ಮೇನ್ಲಿ ಒನ್ ಪ್ಲಸ್ನ ಕೈಂಡ್ ಆಫ್ ಮಿಡ್ ರೇಂಜ್ ಬ್ರ್ಯಾಂಡ್ ಥರ ಕಂಟಿನ್ಯೂ ಮಾಡ್ತಾರೆ, ಒಪ್ಪೋನ ಹೈ ಎಂಡ್ ಬ್ರ್ಯಾಂಡ್ ಥರ ಕಂಟಿನ್ಯೂ ಮಾಡ್ತಾರೆ. ಮತ್ತು ಎಕ್ಸಿಸ್ಟಿಂಗ್ ಒನ್ ಪ್ಲಸ್ ಸ್ಟೋರ್ಸ್ ಏನಿದೆ, ಒನ್ ಪ್ಲಸ್ ಸ್ಟೋರ್ಸು, ಸರ್ವಿಸ್ ಸೆಂಟರ್, ಆನ್ ಮೋಸ್ಟ್ ಪ್ರಾಬಲಿ ಅಪ್ಪೋ ಸರ್ವಿಸ್ ಸೆಂಟರ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಅಪ್ಪೋ ಸರ್ವಿಸ್ ಸೆಂಟರ್ ಯು ಕ್ಯಾನ್ ಯೂಸ್ ಫಾರ್ ಯುವರ್ ಒನ್ ಪ್ಲಸ್ ಮೊಬೈಲ್ ಸರ್ವಿಸಿಂಗ್. ನಿಮ್ಗೆ ಏನಾದರೂ ಸರ್ವಿಸ್ ಬೇಕಾಗಿದ್ರೆ ಅವ್ರು ಅಪ್ಪೋ ಸರ್ವಿಸ್ ಸೆಂಟ್ರಲ್ಲಿ ನೀವು ಕೊಡ್ಬೋದು. ಓಕೆ, ಈಗಲೂ ಕೊಡ್ಬೋದು, ಹಂಗೇನಿಲ್ಲ. ನೀವು ಒನ್ ಪ್ಲಸ್ಗೆ ಹೋಗ್ಬೇಕಂತ ಏನು 100% ಇಲ್ಲ. ಒಪ್ಪೋಗೆ ರೀಚ್ ಔಟ್ ಆದರೂ ನಿಮ್ಗೆ ಅವೈಲಬಿಲಿಟಿ ಇದ್ದರೆ ದೇ ವಿಲ್ ಡೂ ಇಟ್ ಆಲ್ರೆಡಿ. ಅದ್ರ ಜೊತೆಗೆ ಮೇನ್ ಪ್ರಾಬ್ಲಮ್ ಇರೋದೇ ಕಲರ್ OS, ಆಕ್ಸಿಜನ್ OS, ಕಲರ್ OS ಮರ್ಜ್ ಆಗ್ತಿರೋದು. 3-4 ವರ್ಷದಿಂದ ಆಲ್ರೆಡಿ ಗೊತ್ತಿದೆ. ಅಂಡರ್ಲೈಯಿಂಗ್ ಲೇಯರ್ ಈಗ ಕಲರ್ OS, ಆಕ್ಸಿಜನ್ OS ಅಂತೀವಷ್ಟೇ, ಅದ್ರ ಅಂಡರ್ಲೈಯಿಂಗ್ ಇರೋದು ಕಲರ್ OS. ಓಕೆ, ಬೇಸಿಕಲಿ ಈಗಲಾದ್ರು. ಆದರೆ ಸ್ವಲ್ಪ ವಿಜುವಲ್ ಸ್ಟೈಲ್ ಇತ್ತು ಆಕ್ಸಿಜನ್ OSಗೆ, ಅದರದೇ ಆದ ಸ್ವಲ್ಪ ಟ್ವೀಕ್ಸ್ ಇತ್ತು. ಈಗ ಅದು ಹೊರಟೋಗುತ್ತೆ. ಸೊ ಬೇಸಿಕಲಿ ನೀವು ಅಪ್ಪೋ ಮೊಬೈಲು ಒನ್ ಪ್ಲಸ್ ಮೊಬೈಲ್ ಹಿಡಿದು ನೋಡಿದ್ರೆ ಸೈಡ್ ಬೈ ಸೈಡ್ ಸೇಮೇ ಆಗುತ್ತೆ. ಓಕೆ. ಅಫಿಷಿಯಲಿ ಈಗಂತರೂ ಒನ್ ಪ್ಲಸ್ ಬ್ರ್ಯಾಂಡ್ ಅವರು ಏನು ಹೇಳಿಲ್ಲ, ಬಿಸ್ನೆಸ್ ಆ್ಯಸ್ ಯೂಶುವಲ್ ಅಂತ ಹೇಳಿದ್ದಾರೆ. ಆದರೆ ಮೋಸ್ಟ್ ಪ್ರಾಬಲಿ ಏನಾಗ್ಬೋದು ಅಂದರೆ, ಹೈಯರ್ ಎಂಡ್ ಮೊಬೈಲ್ಸ್ಗೆ ಅಪ್ಪೋ ಬ್ರ್ಯಾಂಡ್ನ ಇಟ್ಕೋತಾರೆ, ಮಿಡ್ ರೇಂಜು ಸ್ವಲ್ಪ ಅಪ್ಪರ್ ಮಿಡ್ ರೇಂಜ್ ಬ್ರ್ಯಾಂಡ್ಗೆ ಒನ್ ಪ್ಲಸ್ನ ತರ್ತಾರೆ ಅಷ್ಟೇ ಮೋಸ್ಟ್ ಪ್ರಾಬಲಿ. ಆಮೇಲೆ ಹೊಸ ಮೊಬೈಲ್ಸ್ ಏನೇನು ಲಾಂಚ್ ಆಗುತ್ತಲ್ಲ, ದೇ ವಿಲ್ ಲಾಂಚ್ ವಿತ್ ಕಲರ್ OS. ಸೊ ಈ ಪ್ರಾಬ್ಲಮ್ ಈಗ ಸದ್ಯಕ್ಕೆ ಬರ್ಬೋದು. ಸೊ ಆ್ಯಂಡ್ ಎಂಡ್ ಆಫ್ ಆ್ಯನ್ ಎರಾ ಅನ್ಬೋದು ಸದ್ಯಕ್ಕೆ. ಈಗಂತೂ ಹಂಗೆ ಅನಿಸ್ತಿದೆ. ಒನ್ ಪ್ಲಸ್ ಎರಾ 2012-2013 ಸ್ಟಾರ್ಟ್ ಆಗಿದ್ದು ಒನ್ ಪ್ಲಸ್ ಒನ್ನಿಂದ. ಸೊ ಮೋಸ್ಟ್ ಪ್ರಾಬ್ಲಿ ಇಟ್ ವಿಲ್ ಎಂಡ್ ವಿತ್ ಒನ್ ಪ್ಲಸ್ 15. ಓಕೆ, ಚಲೋ. ಸೊ ಒನ್ ಪ್ಲಸ್ ಯೂಸರ್ಸ್ಗೆ ಒಂದು ಕೆಟ್ಟ ಸುದ್ದಿ. ಮೇ ಬಿ ನೋಡೋಣ ಮುಂದಿನ ವರ್ಷ ಏನಾಗುತ್ತೆ ಅಂತ.